ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಎಲ್ಲ ಬೋರಿಂಗ್ ವಿಡಿಯೋನ, ಒಂದು ಇನ್ಫಾರ್ಮೇಶನ್ ವಿಡಿಯೋನ ಇಲ್ಲ. ಇನ್ ಮ್ಯಾಗಿದ್ ಇನ್ಸ್ಟಾಗ್ರಾಮ್ ವಿಡಿಯೋನ ನೋಡಲ್ಲ. ಮೊಬೈಲ್ ಆಗಿಂದ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ಬಿಡ್ತೀನಿ. ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಟ್ಯಾಕ್ಸ್ ಕ್ರಾಫ್ಟ್ ಸರ್ವಿಸ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಒಳಗಡೆ ಒಂದು ಪೇಜ್ ಐತಿ. ಆ ಪೇಜ್ ಒಳಗಡೆ ಇನ್ಕಮ್ ಟ್ಯಾಕ್ಸ್ GST ಗೆ ಸಂಬಂಧಪಟ್ಟಂಗ ಚಲೋ ವಿಡಿಯೋ ಅದಾವು, ಅವನ್ನ ನೋಡಿ. ಇನ್ಸ್ಟಾದಾಗ ಇವತ್ತು ಹೊಸ ವಿಡಿಯೋ ಬಂದೈತಿ. ಇವತ್ತಿನ ದಿವಸ ನಾವು ಟ್ಯಾಕ್ಸ್ ಇನ್ವಾಯ್ಸ್ ಅಥವಾ ಬಿಲ್ ಇದನ್ನ ಹೆಂಗ್ ಮಾಡ್ಬೇಕು, ಈ ಇನ್ವಾಯ್ಸ್ ಹೆಂಗ್ ಮಾಡ್ಬೇಕು, ಈ ಇನ್ವಾಯ್ಸ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ, ಇನ್ವಾಯ್ಸ್ ಮಾಡ್ಲಿಲ್ಲ ಅಂದ್ರೆ ಏನ್ ಪೆನಾಲ್ಟಿ ಬರುತ್ತೆ, ಇನ್ವಾಯ್ಸ್ ಅಲ್ಲಿ ಯಾವ್ಯಾವ ಇನ್ಫಾರ್ಮೇಶನ್ ಹಾಕ್ಬೇಕು, ಅಥವಾ ನಾವು ಪಾರ್ಟ್ ಮಟೀರಿಯಲ್ ಕಳಿಸಿದ್ರೆ ಯಾವ ತರ ಇನ್ವಾಯ್ಸ್ ಮಾಡ್ಬೇಕು, ಕಂಪ್ಯೂಟರೈಸ್ ಇನ್ವಾಯ್ಸ್ ಮಾಡ್ಬೇಕು, ಮ್ಯಾನ್ಯುವಲ್ ಇನ್ವಾಯ್ಸ್ ಮಾಡ್ಬೇಕು, ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಇನ್ವಾಯ್ಸ್ ಅನ್ನೋ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂಗ ಪೂರಾ ವಿಡಿಯೋ ಇವತ್ತು ಐತಿ. ವಾಟ್ ಇಸ್ ಟ್ಯಾಕ್ಸ್ ಇನ್ವಾಯ್ಸ್? ಟ್ಯಾಕ್ಸ್ ಇನ್ವಾಯ್ಸಸ್ ಒಳಗೆ ಏನೇನ್ ಇನ್ಫಾರ್ಮೇಶನ್ ಇರ್ಬೇಕು? ಟ್ಯಾಕ್ಸ್ ಇನ್ವಾಯ್ಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ HSN ಕೋಡ್ ನೆಸೆಸರಿನಾ? ಈ ಕಮರ್ಷಿಯಲ್ ಇನ್ವಾಯ್ಸ್ ಮತ್ತು ಟ್ಯಾಕ್ಸ್ ಇನ್ವಾಯ್ಸ್ ಅಂತಾರೆ, ಅದ್ರ ಡಿಫರೆನ್ಸ್ ಏನು? ಈ ಇನ್ವಾಯ್ಸ್ ಅಂದ್ರೆ ಅದು ಯಾವಾಗ ಅಪ್ಲಿಕೇಬಲ್ ಆಗುತ್ತೆ? ಹೌ ಟು ಕ್ಯಾನ್ಸಲ್ ಈ ಇನ್ವಾಯ್ಸ್? ಈ ಇನ್ವಾಯ್ಸ್ ಒಳಗೆ ಅಮೆಂಡ್ಮೆಂಟ್ ಮಾಡಕ್ ಬರುತ್ತಾ? ಈ ಇನ್ವಾಯ್ಸ್ ಟೈಮ್ ಲಿಮಿಟ್ ಎಷ್ಟಿದೆ? ಈಗ ರಿಟೇಲ್ ಸೇಲ್ ಮಾಡ್ಬೇಕಂತ ಹೇಳಿದ್ರೆ ಬಿಸ್ನೆಸ್ ಟು ಕಸ್ಟಮರ್ ಅಂತ ಹೇಳಿ ಒಂದು ಇನ್ವಾಯ್ಸ್ ಇಶ್ಯೂ ಮಾಡ್ತೀವಿ. ಅಂದ್ರೆ ಏನು? ನಾ ಈಗ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಸಪ್ಲೈ ಮಾಡ್ತಾ ಅದಕ್ಕೆ ಈ ಇನ್ವಾಯ್ಸ್ ಮಾಡ್ಬೇಕಾ? ಬಿಲ್ಲಿಂಗ್ ಅಥವಾ ಟ್ಯಾಕ್ಸ್ ಇನ್ವಾಯ್ಸ್ ಮಾಡಲಿಲ್ಲ ಪೆನಾಲ್ಟಿ ಎಷ್ಟಿದೆ? ಎಷ್ಟು ಪರ್ಚೇಸ್ ಅಂದ್ರೆ ಟ್ಯಾಕ್ಸ್ ಇನ್ವಾಯ್ಸ್ ಬದಲಿಗೆ ಪೇಮೆಂಟ್ ವೋಚರ್ ಮತ್ತು ರಿಸಿಪ್ಟ್ ವೋಚರ್ ಮೂಲಕ ಬಿಸ್ನೆಸ್ ಮಾಡಬಹುದಾ? ಈಗ ಒಂದು ಮಷೀನ್ ಕಳ್ಸಾತೀವಿ, ಅದು 4 ಪಾರ್ಟ್ ಆಗಿ ಕಳಿಸ್ತೀವಿ ನಾವು. 4 ಪಾರ್ಟ್ ಕಳಿಸಿದ ಮೇಲೆ ಒಂದು ಬಿಲ್ ಮಾಡ್ಬೇಕು. ಪಾರ್ಟ್ ಮಷೀನ್ ಕಳಿಸಿದ್ರೆ ಬಿಲ್ಲಿಂಗ್ ಯಾವ ತರ ಮಾಡ್ತೀವಿ? POS ಇನ್ವಾಯ್ಸ್ ಅಂದ್ರೆ ಏನು? ಕಾಂಪೋಸಿಷನ್ ಡೀಲರ್ ಟ್ಯಾಕ್ಸ್ ಇನ್ವಾಯ್ಸ್ ಮಾಡ್ಬೇಕಾ? ಕಂಪೋಸಿಷನ್ ಡೀಲರ್ಗೂ ಈ ಇನ್ವಾಯ್ಸ್ ಅಪ್ಲಿಕೇಬಲ್ ಆಗುತ್ತಾ? ಟ್ಯಾಕ್ಸ್ ಇನ್ವಾಯ್ಸ್ ನಲ್ಲಿ ಕ್ರೆಡಿಟ್ ಬಿಲ್ ಕ್ಯಾಶ್ ಬಿಲ್ ಗೆ ಡಿಫರೆನ್ಸ್ ಏನು? ಟ್ಯಾಕ್ಸ್ ಇನ್ವಾಯ್ಸ್ ನಲ್ಲಿ ಸೀರಿಯಲ್ ನಂಬರ್ ಹಾಕ್ಲಿಕ್ಕೆ ಏನಾಗುತ್ತೆ? ಬಿಲ್ ಡೇಟ್ ವೇರಿಯೇಷನ್ ಇದ್ರೆ ಏನ್ ಸಮಸ್ಯೆ ಆಗುತ್ತೆ? ಟ್ಯಾಕ್ಸ್ ಇನ್ವಾಯ್ಸ್ ಒರಿಜಿನಲ್ ಇಲ್ಲ, ಜೆರಾಕ್ಸ್ ಇದ್ರೆ ನಡೀತಿತ್ತಾ? ಹೆಡ್ ಆಫೀಸ್ ಇಂದ 4-5 ಬ್ರಾಂಚಿಗೆ ಟ್ಯಾಕ್ಸ್ ಇನ್ವಾಯ್ಸ್ ಜನರೇಟ್ ಮಾಡಬಹುದಾ? ಒರಿಜಿನಲ್ ಬಿಲ್ ಇಲ್ಲ, ಟು ಬಿ ಒಳಗೆ ಬಂದಿದ್ದ ಇನ್ಫಾರ್ಮೇಶನ್ ತಗೊಂಡು ಎಂಟ್ರಿ ಮಾಡ್ಕೋಬಹುದಾ? ಬಿಲ್ ನಂಬರ್ ನ ಎವ್ರಿ ಇಯರ್ ಚೇಂಜ್ ಮಾಡ್ಬೇಕಾ? ಮೆಟೀರಿಯಲ್ ಜೊತೆ ಒರಿಜಿನಲ್ ಇನ್ವಾಯ್ಸ್ ಬೇಕಾ? ಈ ತರ ಇನ್ವಾಯ್ಸ್ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಪ್ರತಿಯೊಬ್ಬರು ಮೈಂಡ್ ಅಲ್ಲಿ ಓಡಾಡ್ತಿರ್ತವೆ. ನಾವು ಡಿಟೇಲ್ ವಿಡಿಯೋ ಯೂಟ್ಯೂಬ್ ನಾಗ ಅಪ್ಲೋಡ್ ಮಾಡಿವಿ, ಅದನ್ನ ನೋಡಿ ತಿಳ್ಕೊಬಹುದು. ನಮ್ಗೆ ಕಮೆಂಟ್ ಮುಖಾಂತರ ಕೇಳ್ರಿ, ಅದರೊಳಗೆ ನಾವು ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡ್ತೇವಂತ. ಇಲ್ಲ ನಿಮ್ಗೆ ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಹೇಳಿದ್ರೆ ನಾವು ಒಂದು ವಿಷಯದ ಬಗ್ಗೆ ನಾವು ಒಂದು ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತೇವಂತ. ಎಲ್ಲರಿಗೂ ಧನ್ಯವಾದಗಳು.